ನನಗೆ ಯಾರೋ ಒಂದ್ಸಲ ಇದು ಮೆಡಿಟೇಷನ್ ಮಾಡ್ತಾ ಕೂತಿದ್ದೆ. ಅವಾಗ ಕೇಳಿದ್ರು, ಏನು ಭಾಳ ಯೋಗ ಮಾಡ್ತಾ ಇದ್ದೀರಾ ತುಂಬ ಅಂತ. ಯೋಗ ಅಂದರೆ, ಯೋಗಾಸನ ಅಂದರೆ, ಮೆಡಿಟೇಷನ್ ಅಂದರೆ ತುಂಬ ವ್ಯತ್ಯಾಸ ಇದೆ. ಜನ ಯಾರು ಒಂದು ಮಾಡಿದ್ರು ಸಹ ನಾನು ಯೋಗ ಮಾಡಿದೆ ಅಂತ ಫಿಕ್ಸ್ ಆಗಿಬಿಡ್ತಾರೆ, ಅಂದರೆ ಅವ್ರ ಸೆಲ್ಫು ಕೂಡ. ಅದ್ರ ಬಗ್ಗೆ ಒಂದು ಸ್ಮಾಲ್ ನಾಲೆಡ್ಜ್ ಕೊಡ್ತೇನೆ ನಾನು. ಯೋಗ ಮೇಯ್ನ್ ಅಂದರೆ, ಒಂದು ಮೇಯ್ನ್ ಆದರೆ ಆ ಭಾಗದಲ್ಲಿ ಒಂದು ಪ್ರಾಣಾಯಾಮ, ಯೋಗಾಸನ, ಮೆಡಿಟೇಷನ್ನು, ಅಥವಾ ಯೋಗಾಸನ, ಪ್ರಾಣಾಯಾಮ, ಮೆಡಿಟೇಷನು ಅವು ಸಬ್ ಬ್ರ್ಯಾಂಚ್ಗಳ ಥರ. ಅದು ಮೇನ್ ಬ್ರಾಂಚ್ ಅದೇ, ಅದೊಂದು ಡಿಫ್ರೆಂಟ್ ಅಂದರೆ ಅದರೊಳಗಡೆ ಬರೋದು, ಯೋಗದೊಳಗಡೆ ಇಷ್ಟೆಲ್ಲ ಬರೋದು. ಯೋಗ ಆಸನಗಳನ್ನ ಹಾಕಿದಾಗ ನಾವು ಬಾಡಿನ ಫಿಸಿಕಲಿ ಬೆಂಡ್ ಮಾಡ್ತೀವಿ. ಪ್ರಾಣಾಯಾಮನ ಮಾಡಿದಾಗ ನಮ್ಮ ದೇಹಕ್ಕೆ ಇನ್ನೂ ಪ್ರಾಣ, ಜೀವ, ಉಸಿರನ್ನ ನಾವು ಹರಡಿಸ್ತಾ ಇದ್ದೀವಿ. ಒಂದು ಆಯಾಮಕ್ಕೆ ತರ್ತಾ ಇದ್ದೀವಿ ಅಂತ ಅರ್ಥ. ಏಕೆ ಅಂತಂದರೆ ನಾವು ಏನೇನೋ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಆಯಸ್ಸನ್ನು ವೃದ್ಧಿಸ್ಕೋಬೇಕು ಅಂದರೆ, ಆರೋಗ್ಯನ ಹೆಚ್ಚಿಸ್ಕೋಬೇಕು ಅಂದರೆ ಬೇರೆ ಯಾವುದು ನಮ್ಮ ಕೈಯಲ್ಲಿರಲ್ಲ. ಅದೇ ನಮ್ಮ ಉಸಿರಾಟನ ನಾವು ಸರಿಯಾಗಿ ಉಸಿರಾಡೋದು ಅಥವಾ ಆ ಮುಖಾಂತರ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಕಾನ್ಸಂಟ್ರೇಷನ್ ಸಹ ಹೆಚ್ಚಾಗುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಎಷ್ಟೋ ಆರೋಗ್ಯ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ನಂತರ ಮೆಡಿಟೇಷನ್ನು ಅಂದರೆ ಫಸ್ಟ್ ಅದನ್ನು ಮಾಡ್ಬೋದು, ಅದೊಂದು 3 ಮಾಡಬೇಕಾ ಅಥವಾ ಮಾಡಬಾರ್ದು ಅದೆಲ್ಲ ಇಲ್ಲಿ ಕೌಂಟಲ್ಲ. ಅಂದರೆ ಯಾವುದಾದ ನಂತರ ಯಾವ್ದು ಮಾಡಿದರೆ ಇನ್ನೂ ಜಾಸ್ತಿ ರಿಸಲ್ಟ್ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಂತರ ಬರೋದೇನೆ ಮೆಡಿಟೇಷನು. ಆ ಒಂದು ದೇಹಕ್ಕೆ ನೀಟಾಗಿ ಸ್ಟ್ರೆಚಿಂಗ್ ಮಾಡಿ ಆಸನಗಳನ್ನ ಮಾಡಿರ್ತೀವಿ. ಆ ನಂತರ ಒಳಗಿನ ಭಾಗಕ್ಕೆ ನಾವು ಉಸಿರಾಟದ ಮುಖಾಂತರ ಯಾವುದಾದ್ರೂ ಒಂದೊಂದು ಮುದ್ರೆನಲ್ಲಿ ಕೂತ್ಕೊಂಡು ಆ ಕೈ ಪೋಸ್ಗಳು ಹೀಗೆ ಇರಬೇಕು, ಪ್ರಾಣಾಯಾಮನ ಮಾಡಿರ್ತೀವಿ. ಅದಾದ ನಂತರ ನಾವು ಧ್ಯಾನ ಕೂತ್ಕೊಂಡ್ರೆ ಅಥವಾ ಮೆಡಿಟೇಷನ್ ಮಾಡಿದರೆ ಆಗ ಸಿಗುವಂಥ ಫೀಲು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಡಿಫ್ರೆನ್ಸ್ ಬಿಟ್ವೀನ್ ಯೋಗ ಮತ್ತು ಯೋಗಾಸನ, ಪ್ರಾಣಾಯಾಮ, ಮೆಡಿಟೇಷನ್. ಯಾವ ಥರ ಎಲ್ಲ ಸಪ್ರೇಟ್ ಅಂದರೆ ಯಾವುದು ಮೇನ್ ಬ್ರಾಂಚು, ಯಾವುಗಳು ಸಬ್ ಬ್ರಾಂಚ್ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.